ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಗ್ಗೆನೇ ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಇದು ಬಂದು ಈ ಕಾಲದಲ್ಲಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಮ್ಮ ಮನೆಗೆ ನಾನು ಅವರೆಕಾಳು ಇದಕ್ಕಿದ್ದ ಬೇಳೆ ಮಿಕ್ಸರ್ ಮಾಡೋಣ ಅಂದ್ಕೊಂಡು ನಾನು ನೈಟೇ ಕಾಯಿ ಸುಲಿದು ನೆನೆ ಹಾಕಿ ಮತ್ತು ಇವಾಗೆಲ್ಲ ಇದಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು, ನೋಡೋಣ ಅಂದ್ಬಿಟ್ಟು. ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಬನ್ನಿ ಏನೇನು ಆಗ್ತೈತೆ ನೋಡೋಣ. ಮತ್ತು ನಾನು ಒಂದು ಬೌಲು ಅವರೇ ಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಅವಲಕ್ಕಿ ತೊಗೊತಾ ಇದ್ದೀನಿ. ಒಂದು ಬೌಲ್ ಅವಲಕ್ಕಿ ಆಯಿತು. ನೆಕ್ಸ್ಟು ಒಂದು ಬೌಲ್ ಕಡಲೆಪಪ್ಪು ತೊಗೊಂಡಿದ್ದೀನಿ. ಕಡಲೆಪಪ್ಪು ತೊಗೊಂಡು ನಂತರ ನಾನು ಅರ್ಧ ಬೌಲು ಶೇಂಗಾ ತೊಗೊತಾ ಇದ್ದೀನಿ, ಅಂದರೆ ಕಡಲೆ ಬೀಜ. ಇದು ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ. ನೆಕ್ಸ್ಟ್ ನಾನಿದು ಕರಿಬೇವು ಮತ್ತು ಒಣಮೆಣ್ಸಿಕಾಯಿ ತೊಗೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಬೇಕು, ನಾನು ಹಾಕಲ್ಲ ಬೆಳ್ಳುಳ್ಳಿ. ನೆಕ್ಸ್ಟ್ ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಚೆನ್ನಾಗಿ ಫ್ರೈ ಆಗಬೇಕು. ಇದು ಬ್ರೇಕ್ಫಾಸ್ಟು ಮತ್ತು ಕಾಫಿ ಟೈಮಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆ. ನೆಕ್ಸ್ಟ್ ಇದು ತೇಲ್ಸಿದ್ದಾಯಿತು. ನಾವು ಅವಲಕ್ಕಿ ಹಾಕ್ಕೊಂಡು ತೇಲ್ಸ್ಕೊಳೋಣ. ನಮ್ಮನೆಗೆ ನಾನು ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಅದು ಹಾಕ್ತಾಯಿಲ್ಲ. ಅವಲಕ್ಕಿ ತೇಲ್ಸ್ಕೊತಾ ಇದ್ದೀನಿ. ಇದಂತೂ ತುಂಬಾ ಟೇಸ್ಟಿ ಇರುತ್ತೆ. ಬಟ್ ಈ ಇದರಲ್ಲೇ ನಾನು ಮಾಡ್ತಾ ಇರೋದು. ನಾನು ಫಸ್ಟ್ ಟೈಮ್ ನಾನು ಮಿಕ್ಸರ್ ಮಾಡ್ತಾ ಇರೋದು. ಅವಲಕ್ಕಿ ಎಲ್ಲ ತೇಲ್ಸಿದ್ದಾಯಿತು. ನೆಕ್ಸ್ಟ್ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇದು ಫ್ರೈ ಮಾಡ್ಕೊತೀನಿ. ಕಡಲೆಬೀಜ ಆಲ್ರೆಡಿ ನಾನು ತೇಲ್ಸಿದ್ದೆ. ನೆಕ್ಸ್ಟ್ ಒಂದು ಬೌಲಿಗೆ ನಾನು ತೇಲ್ಸಿರೋ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿ ಹಾಕಿದ ನಂತರ ಮಿಕ್ಸಿಂಗ್ ಇದು ತೇಲ್ಸಿರೋ ಅವರೆಬೇಳೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದು ಕಡಲೆಪಪ್ಪು ಹಾಕ್ಕೊಳ್ಳೋಣ, ತೇಲ್ಸಿರೋದು. ನೆಕ್ಸ್ಟ್ ನಾವು ಶೇಂಗಾ ಹಾಕ್ಕೊಳ್ಳೋಣ, ತೇಲ್ಸಿರೋ ಶೇಂಗಾ ಹಾಕ್ತಿದ್ದಂಗೆ. ಇದಂತೂ ಮಕ್ಕಳಿಗೆ ತುಂಬ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. 1 ಸ್ಪೂನು ನಾನು ಅರಿಶಿಣ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ತೆ 1/4 ಸ್ಪೂನು. ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡೋಣ. ತುಂಬಾ ಟೇಸ್ಟಿ ಇರುತ್ತೆ. ನಾನು ಮಾಡಿರೋದ್ರೆಲ್ಲ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ವಿಡಿಯೋ ನೋಡ್ತಾ ಇರ್ರಿ. ಆಗಾಗ ವಿಡಿಯೋ ಕೊಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ಯು.